ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಡೈರೀಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಾರಿ ಲೇಟ್ ಆಯಿತು ನಾನು ಈ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಊರಿಂದ ಬಂದು ಇಲ್ಲೆಲ್ಲ ಸೆಟಲ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟೇ ಆಯಿತು. ನಾನು ಊರಲ್ಲಿ ಯಾವ ಥರ ಹಬ್ಬ ಆಚರಿಸಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನೋಡಿ, ನಮ್ಮ ಮನೇಲಿ ಈ ಥರನೇ ಪೂಜೆ ಮಾಡೋದು. ಮರ ಎಲ್ಲ ಇಟ್ಟು ಮರನೇ ಗೌರಿ ಅಂತ ಪೂಜೆ ಮಾಡ್ತೀವಿ ನಮ್ಮ ಊರ್ ಕಡೆ ಎಲ್ಲ. ಅದಕ್ಕೆ ಅಮ್ಮ ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು, ನಾನೇ ಪೂಜೆ ಮಾಡಿದೆ. ಅಮ್ಮ ಸ್ವಲ್ಪ ಆಚೆ ಕೆಲಸ ಇತ್ತು ಹೊಲ್ದತ್ರ, ಅದಕ್ಕೆ ಅವ್ರು ಹೋಗಿದ್ರು. ನಾನು ನನ್ನ ತಂಗಿ ನನ್ನ ಮಗಳು 3 ಜನನೇ ಸೇರಿ ಪೂಜೆ ಮಾಡಿದ್ವಿ. ಆಮೇಲೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅದು ಸಂಡೇ ಮಾತ್ರ ಓಪನ್ ಇರೋದು, ಬೇರೆ ಟೈಮಲ್ಲಿ ಓಪನ್ ಇರಲ್ಲ. ಬೆಳಗ್ಗೆ ಹೊತ್ತು ಬಂದು ಪೂಜೆ ಮಾಡಿ ಹೋಗ್ತಾರೆ, ಆದರೆ ಪೂರ್ತಿ ಡೇ ಓಪನ್ ಆಗಿರೋದು ಸಂಡೇ ಒಂದಿನ ಓಪನ್ ಆಗಿರೋದು ಅಷ್ಟೇ. ಅದಾದ್ಮೇಲೆ ನಮ್ಮ ಊರಿನ ಶಕ್ತಿ ದೇವತೆಯಾದ ಪಡ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ನಂಗಂತೂ ಆ ದೇವ್ರಂದ್ರೆ ತುಂಬಾನೇ ಇಷ್ಟ. ಕಾಪಾಡ್ತಿರೋದೇ ಆ ತಾಯಿ ಅಂತ ನಾನು ನಂಬಿದ್ದೀನಿ. ಅಷ್ಟು ನಂಗೆ ನಂಬಿಕೆ ಆ ತಾಯಿ ಮೇಲೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಪ್ಪ ಅಮ್ಮ ಕೂಡ ಬಂದ್ರು. ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟ್ರಲ್ಲಿ ಅಪ್ಪ ಬಂದು ಗಾಡಿಯಲ್ಲಿ ಕರ್ಕೊಂಡು ಹೋದ್ರು. ನೋಡಿ ನಮ್ಮೂರು ಯಾವ ಥರ ಇದೆ ಅಂತ. ತುಂಬ ಗ್ರೀನರಿ ಎಲ್ಲ. ಇವಾಗ ರಾಗಿ ಎಲ್ಲ ಅವರೆಕಾಳು ಆ ಥರ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಅದೆಲ್ಲ ನೋಡಿಕೊಂಡು ಹಳ್ಳಿಗಳ ಕಡೆ ಎಷ್ಟು ಚೆನ್ನಾಗಿರತ್ತಲ್ವ ನೆಮ್ಮದಿ ಜೀವನ. ನಂಗಂತೂ ಓಲ್ಡ್ ಮೆಮೊರೀಸ್ ಎಲ್ಲ ನೆನ್ಪು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಇವಾಗೆಲ್ಲ ಹಂಚಿನ ಮನೆ ಎಲ್ಲ ಇತ್ತು ಅವಾಗ. ಇವಾಗೆಲ್ಲ ಮೋಡ್ ಮನೆ ಎಲ್ಲ ಕಟ್ಬಿಟ್ಟಿದ್ದಾರೆ. ಆ ಹಂಚಿನ ಮನೆ ನೋಡಕ್ಕೆ ಅಪರೂಪ ಅನ್ಸಿದೆ ಈಗ ನಮ್ಮೂರ್ ಕಡೆ ಎಲ್ಲ ನೋಡಿ. ಎಲ್ಲ ಮೋಲ್ಡ್ ಮನೆ ಈ ತರ ಎಲ್ಲ ಕಟ್ತಾ ಇದಾರೆ. ಎಲ್ರು ಹಳೆ ಮನೆ ಹೊಡೆದಾಕೋದು, ಹೊಸ ಮನೆ ಕಟ್ಟೋದು, ಆ ತರ ಮಾಡ್ತಿದ್ದಾರೆ. ಇಲ್ಲಿಂದ ನಮ್ಮ ಮನೆಯಿಂದ ಸ್ವಲ್ಪ ಒಂದ್ ಅರ್ಧ ಕಿಲೋಮೀಟರ್ ಹೋಗ್ಬೇಕು ದೇವಸ್ಥಾನಕ್ಕೆ. ನಡ್ಕೊಂಡು ಹೋಗ್ಬೋದು. ಆದ್ರೆ ಅಪ್ಪ ಬಾ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗಾಡಿಯಲ್ಲಿ ಹೋದ್ವಿ. ಅಪ್ಪ ಇಲ್ಲ ಅಂದ್ರೆ ನಡ್ಕೊಂಡೇ ಹೋಗ್ತೀವಿ, ಇಲ್ಲ ಅಪ್ಪ ಬಂದ್ರಲ್ಲ ಗಾಡಿಯಲ್ಲಿ ಹೋದ್ವಿ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸಂಜೆನೆ ಆಗಿತ್ತು, 5 o'clock ನಾವು ಹೋದಾಗ. ಇಲ್ಲಿ ಪಕ್ಕದಲ್ಲಿ ಚೌಟ್ರಿ ಕೂಡ ಇದೆ. ಒನ್ ಡೇ ಫಂಕ್ಷನ್ ಏನಾದ್ರು ಇದ್ರೆ ಮಾಡ್ಕೋಬಹುದು. ಇನ್ನು ದೇವರಿಗೆ ಹರಕೆ ತೀರ್ಸೋದು ಮಾಡ್ತಾರೆ, ಅಂದ್ರೆ ಅರ್ಸೇವೆ ತರ. ಅವಾಗ ಅಲ್ಲಿ ಅಡ್ಗೆ ಎಲ್ಲ ಮಾಡೋದು, ಮರಿ ಕಟ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಫಂಕ್ಷನ್ಸ್ ಎಲ್ಲ, ಬರ್ಡೇ ಪಾರ್ಟೀಸು, ಮದ್ವೆ ಆ ಥರ ಎಲ್ಲ ಮಾಡ್ತಾರೆ. ಪಕ್ಕದಲ್ಲಿ ಚೌಟ್ರಿ ಕೂಡ ಇದೆ. ನೋಡಿ, ಇದೆ ದೇವಸ್ಥಾನ, ಪಡ್ಲಮ್ಮ ದೇವಸ್ಥಾನ. ಆಚೆನೆ ಪೂಜೆ ಮಾಡಿ ಒಳಗಡೆ ಹೋಗ್ತೀವಿ, ಯಾಕಂದ್ರೆ ಅಲ್ಲಿ ಗಂಧಕಡ್ಡಿ ಕರ್ಪೂರ ಎಲ್ಲ ಹಚ್ಚಲ್ಲ ಅಲ್ವಾ. ಅದಕ್ಕೆ ಆಚೆನೆ ಹಚ್ಬಿಟ್ಟು ಹೋದ್ರೇನೆ ನಮ್ಗೊಂಥರ ನೆಮ್ಮದಿ ಅನ್ಸತ್ತೆ. ಎಲ್ಲ ಒಳಗಡೆ ಹೋಗಿ ಪೂಜೆ ಮಾಡಿ ಹೂ ಕೊಡೋದು ವಾಡಿಕೆ ಇದೆ. ಅಂದ್ರೆ ಹೂ ಆ ಕಡೆ ಈ ಕಡೆ ಹೂವೆಲ್ಲ ಇಟ್ಟಿರ್ತಾರೆ. ಹೂ ನಾವೇನಾದ್ರೂ ಕೇಳ್ಕೊಂಡ್ರೆ ಹೂ ಬಿದ್ರೆ ನಮ್ಗದ್ ನಡೆಯುತ್ತೆ ಅಂತ ಅಲ್ಲಿದು ರೂಢಿ ಇದೆ. ಅದನ್ನೆಲ್ಲ ಮಾಡ್ಕೊಂಡು ಈ ದೇವರಿಗೆ ಮೊಸರನ್ನ ಇಲ್ಲ ಬೆಲ್ದನ್ನನ ಮನೇಲೆ ಉಪಹಾರ ಅಂತ ಹೇಳ್ತೀವಿ ನಾವು. ಅದನ್ನ ಪ್ರಸಾದ ತರ ಮಾಡ್ಕೊಂಡು ದೇವಿಗೆ ತಗೊಂಡು ಹೋಗ್ತೀವಿ. ಅಲ್ಲಿ ಅವ್ರಿಗೆ ಕೊಟ್ರೆ ಅದನ್ನ ಅವ್ರು ಇಟ್ಕೊಂಡು ನಮ್ಗೆ ತೀರ್ಥ ಇರುತ್ತಲ್ಲ ಅದನ್ನ ಹಾಕಿ ಕೊಡ್ತಾರೆ. ಇದೇ ನಮ್ಮ ಊರಲ್ಲಿ ಶುಕ್ರವಾರ ಮಾತ್ರ ಓಪನ್ ಆಗಿರೋ ದೇವಸ್ಥಾನ. ಬೇರೆ ಟೈಮಲ್ಲಿ ಯಾವತ್ತೂ ಓಪನ್ ಆಗಲ್ಲ. ಅಂದ್ರೆ ಅಮಾವಾಸ್ಯೆ ಇರುತ್ತಲ್ಲ ಅವತ್ತೊಂದಿನ ಓಪನ್ ಆಗತ್ತೆ, ಮತ್ತೆ ಹಬ್ಬಗಳಲ್ಲಿ ಓಪನ್ ಮಾಡ್ತಾರೆ. ಮತ್ತೆ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಗೆ ಅಷ್ಟೇ ಓಪನ್ ಮಾಡೋದು. ನಾವ್ ಯಾವಾಗಾದ್ರೂ ಎಮರ್ಜೆನ್ಸಿ ಯಾರಾದ್ರೂ ದೂರದಿಂದ ಬಂದ್ರು ಅಂದ್ರೆ ಅವಾಗ ಮಾತ್ರ ತೆಗ್ದು ಪೂಜೆ ಮಾಡ್ಕೊಡ್ತಾರೆ. ಶುಕ್ರವಾರನೇ ತಾಯಿಗೆ ಪೂಜೆ. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗಂತೂ ತುಂಬಾನೇ ನೆಮ್ಮದಿ ಆಯ್ತು ಈ ದೇವ್ರಿಗೆ ಬಂದು. ಯಾವಾಗಾದ್ರೂ ಬೇಜಾರಾದ್ರೆ ಏನೋ ಕೇಳ್ಬೇಕಂದ್ರೆ ಅವಾಗ ನಾವು ಈ ದೇವರಿಗೆ ಮಡ್ಲಕ್ಕಿ ಕೊಟ್ಟು ಹರಕೆ ತೀರ್ಸಿ ಕೋಳಿ ಕುಯ್ಯೋದು ಆ ತರ ಸಂಪ್ರದಾಯ ಎಲ್ಲ ಮಾಡ್ತೀವಿ. ಅದೆಲ್ಲ ಮಾಡ್ಕೊಂಡು ಈ ದೇವರಿಗೆ ಕೋಳಿ ಕುಯ್ಯಲ್ಲ, ಅಂದ್ರೆ ದೇವರಿಗೆ ಮೊಸರನ್ನ ಪೊಂಗಲ್ ಆ ಥರನೇ ಪ್ರಸಾದ ತಗೊಂಡ್ಬರೋದು. ಇದು ಆಚೆ 2 ರಾಕ್ಷಸ ಇದೆ ಅಂತ ನಮ್ಮ ಅಜ್ಜಿ ಹೇಳ್ತಿರೋ ಆ ರಾಕ್ಷಸರಿಗೆ ಕೋಳಿ ಕಟ್ ಮಾಡೋದು ಅಂತ, ಬಲಿ ಕೊಡೋದು ಅಂತ. ಈ ದೇವಸ್ಥಾನಕ್ಕೆ ಬಂದಾಗ ನಂಗೆ 3 ಪ್ರದಕ್ಷಿಣೆ ಹಾಕಿದ್ರೇನೆ ಸಮಾಧಾನ. 3 ಪ್ರದಕ್ಷಿಣೆ ಹಾಕಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ನೆಮ್ಮದಿಯಿಂದ ತಾಯಿ ಹತ್ರ ಬೇಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಇದು ಗೌರಿ ಹಬ್ಬದ ದಿನದ ನಮ್ದು ದಿನ ಆಗಿತ್ತು. ಯಾವ ತರ ಆಚರಿಸಿದ್ವಿ ಅಂತ ನೋಡಿ. ದೇವಸ್ಥಾನ ಸುತ್ತ ಎಲ್ಲ ಈ ತರ ಜಾಗ ಎಲ್ಲ ಇದೆ. ಇಲ್ಲಿ ಜಾತ್ರೆ ಎಲ್ಲ ಮಾಡ್ದಾಗ ಇಲ್ಲಿ ಜಾತ್ರೆ ಎಲ್ಲ ಇರುತ್ತೆ. ಫೆಬ್ರವರಿಯಲ್ಲಿ ಜಾತ್ರೆ ನಡೆಯೋದು. ಅವಾಗ ನಾನು ನಿಮ್ ಜೊತೆ ಈ ಸತಿ ಶೇರ್ ಮಾಡ್ಕೋತೀನಿ ನಾವ್ ಯಾವ ಥರ ಹಬ್ಬ ಮಾಡ್ತೀವಿ ಅಂತ. ಈ ಸತಿ ಜಾತ್ರೆ ಇರುವಾಗ ನಿಮ್ಗೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ನನ್ನ ಮಗಳು ಪ್ರದಕ್ಷಿಣೆ ಹಾಕೋ ಬರೋಷ್ಟರಲ್ಲಿ ಅಮ್ಮ ಎಲ್ಲೋ ಹೋಯ್ತಂತ ತಾತ ಅಮ್ಮ ಅಮ್ಮ ಅಂತ ಹೇಳ್ತಿದ್ಲು. ನಮ್ಮ ಅಪ್ಪ ಅಲ್ಲೇ ನಿಂತ್ಕೊಂಡು ತೋರಿಸ್ತಾ ಇದ್ರು, ನೋಡಿ ನಿಮ್ಮ ಅಮ್ಮ ಎಲ್ಲೋ ಹೋಗಿಲ್ಲ, ಎಲ್ಲೇ ಬರ್ತಾ ಇದ್ದಾಳೆ ಅಂತ. ಎಲ್ಲ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕುತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ.
ಇದು ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನದ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಮ್ಮ ಊರ ಕಡೆ ಹೆಂಗೆ ಅಂದರೆ ಹೊಸ್ಲು ಇರುತ್ತಲ್ಲ, ಹೊಸ್ಲು ಮೇಲೇ ಗಣೇಶನ ಅಂದರೆ ಸಗಣಿ ಇರುತ್ತಲ್ಲ ಅದರಲ್ಲಿ 21 ಗರಿಕೆ ಇಟ್ಟು ಗಣೇಶನ ಮಾಡಿ ಹೊಸ್ಲು ಮೇಲೆ ಇಟ್ಟು ಪೂಜೆ ಮಾಡಿ ಆಮೇಲೆ ಒಳಗಡೆ ಪ್ರಸಾದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಇದೇ ನಮ್ಮೂರ ಕಡೆ ಮಾಡೋ ಗಣೇಶ ಹಬ್ಬ. ಈ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಸೇರಿಸಿ ಗಣೇಶ ಕೂರಿಸಿರ್ತಾರೆ ದೇವಸ್ಥಾನದ ಹತ್ರ. ನಾವು ಮನೇಲಿ ಈ ಥರ ಮಾಡೋದು. ನಾವು ಗಣೇಶ ಕೂರಿಸೋದು, ಗೌರಿ ಕೂರಿಸೋದು ಆ ಥರ ಎಲ್ಲ ಆಚರಣೆ ಮಾಡ್ಕೊಂಬಂದಿಲ್ಲ ಅವಾಗಿಂದನೂ. ಇವಾಗೂ ನಮ್ಮಮ್ಮ ಆ ಥರ ಎಲ್ಲ ಏನು ಮಾಡಲ್ಲ. ಇದೇ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ದೀಪ ಎಲ್ಲ ಹಚ್ಚಿ ಮತ್ತೆ ಪ್ರಸಾದ ಮಾಡಿ, ಅಂದರೆ ಕಡಲೆ ಸಕ್ಕರೆ ಇಕ್ತಾರೆ. ಇವಾಗ ನಾವು ಹೋಗಿದ್ವಲ್ಲ, ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸು ಬನಾನಾ ಎಲ್ಲ ಹಾಕಿ ಪ್ರಸಾದ ಥರ ಮಾಡಿದ್ದೆ. ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಗಣೇಶ ಎಲ್ಲ ಅಂದರೆ ಸಗಣಿಯಲ್ಲಿ 21 ಗರಿಕೆ ಇಟ್ಟು ಗಣೇಶ ಮಾಡಿ ಬಾಗಿಲಲ್ಲೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಇದೇ ನಮ್ಮೂರ ಕಡೆ ಮಾಡೋದು. ನಾವು ಹಂಗೆ ಆಚರಿಸ್ಕೊಂಬಂದಿದ್ದೀವಿ. ಇದೆಲ್ಲ ಮಾಡಿ ನಾನು ನನ್ನ ಮಗಳು ಇಬ್ಬರು ಪೂಜೆ ಮಾಡ್ತಿದ್ವಿ. ಎಲ್ಲರೂ ಒಳಗಡೆ ಇದ್ದರು. ಅವಳಿಗಂತೂ ತುಂಬ ಖುಷಿ ಅಜ್ಜಿ ಊರಿಗೆ ಹೋಗಿದ್ದೀನಿ ಅಂತ. ಅವಳಿಗೆ ಎಷ್ಟು ಖುಷಿ ಅಂದರೆ ಅಮ್ಮ ಅಮ್ಮ ಅಮ್ಮ, ನಮ್ಮಮ್ಮ ಕೂಡ ಅಮ್ಮ ಅಮ್ಮ ಅಂತ ಕರೀತಾಳೆ. ಅವಳಿಗಂತೂ ಫುಲ್ ಖುಷಿ ಅಜ್ಜಿ ಊರಿಗೆ ಹೋಗಿದ್ದೀವಿ ಅಂತ. ಎಲ್ರಿಗೂ ಹಂಗೆ ಅಲ್ವಾ, ಅಜ್ಜಿ ಊರಿಗೆ ಹೋದರೆ ತುಂಬ ಖುಷಿ. ನಮಗೂ ಅಷ್ಟೇ ತುಂಬ ಖುಷಿ ಆಯಿತು ಈ ಸತಿ ಊರಿಗೆ ಹೋಗಿ ಹಬ್ಬ ಎಲ್ಲ ಮಾಡ್ಕೊಂಬಂದಿದ್ದು. ನಾವು ನಮ್ಮ ಮನೆಯವರು, ನನ್ನ ತಂಗಿ, ಅವ್ರ ಹಸ್ಬೆಂಡು ಎಲ್ಲರೂ ಬಂದಿದ್ದರು. ಎಲ್ಲ ಚೆನ್ನಾಗಿ ಹಬ್ಬ ಮಾಡಿದ್ವಿ. ಹಬ್ಬದ ಊಟ ಎಲ್ಲ ಮಾಡಿದರು ಅಮ್ಮ. ಪೂಜೆ ಎಲ್ಲ ಮಾಡಿ ನಾವು ಹಬ್ಬಕ್ಕೆ ಗಣೇಶಂಗೆ ನೈವೇದ್ಯ ಅಂತ ಇಡ್ಲಿ ಮತ್ತು ಸಿಹಿ ಚಟ್ನಿ ಮಾಡ್ತೀವಿ. ಇದೇ ವಿಶೇಷ. ಸಿಹಿ ಚಟ್ನಿ ಮಾಡಿಲ್ಲ ಅಂದರೂ ಇಡ್ಲಿ ಮಾಡಿಡ್ತೀವಿ. ಇದೇ ನಮ್ಮ ಅಜ್ಜಿ ಆವಾಗಿಂದ ನಡ್ಸ್ಕೊಂಬಂದಿರೋದು. ಅಂದರೆ ನಮ್ಮ ಅಜ್ಜಿಗೆ ಯಾರೋ ಗುರುಪ್ರವೇಶದಲ್ಲಿ ಪೂಜಾರಿ ಇರ್ತಾರಲ್ಲ, ಅವ್ರು ಹೇಳಿದ್ರಂತೆ ಈ ಥರ ಗಣೇಶ ಹಬ್ಬದ ದಿನ ಗಣೇಶನ ಈ ಥರ ಇಟ್ಟು ಪೂಜೆ ಮಾಡಿ ಅಂತ. ಆವಾಗಿಂದ ನಾವು ಇದನ್ನು ಮಾಡ್ಕೊಂಬರ್ತೀವಿ. ಬಾಗಿಲಲ್ಲೆಲ್ಲ ಈ ಥರ ಪೂಜೆ ಮಾಡಿ ಗಣೇಶನ ಒಳಗಡೆ ಕರ್ಕೊಂಬರೋದು ಅಂತ. ಕರ್ಕೊಂಬಂದು ಒಳಗಡೆ ಮತ್ತೆ ಸಿಹಿ ಚಟ್ನಿ ಮತ್ತು ಇಡ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಇದೇ ಥರ ನಮ್ಮದು ಹಬ್ಬ ನಾವು ಮಾಡಿದ್ವಿ ಎಲ್ಲ ಸೇರಿಕೊಂಡು. ತುಂಬಾ ಚೆನ್ನಾಗಿತ್ತು ದಿನ. ಅಲ್ಲಿಂದ ಹುಡುಗರೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ನಾನೇ ತೋರಿಸ್ನಲ್ವ, ಸೇರಿ ಗಣಪತಿ ಕೂರಿಸಿದ್ರಲ್ಲ, ಅಲ್ಲೂ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ದಿನ. ಹೀಗಿತ್ತು ನಮ್ಮದು ಹಬ್ಬದ್ದು ದಿನ. ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.